ವಿಷ್ಣು ಸರ್ ಅವರು ನಟಿಸಲ್ಲ ಅಂದರೆ ಈ ಸಿನಿಮಾದಲ್ಲಿ ನಾನು ಕೂಡ ನಟಿಸಲ್ಲ ಅಂತ ಜಯಲಲಿತಾ ಅವರು ಹೇಳಿದ್ದೇಕೆ? ತಮಿಳಿನ ಹೆಸರಾಂತ ನಿರ್ದೇಶಕರಿಂದ ಸಾಲು ಸಾಲಾಗಿ 4 ಸಿನಿಮಾಗಳಿಗೆ ಆಫರ್ ಬಂದಾಗ ಪುಟ್ಟಣ್ಣ ಅವರ ಮಾತು ಕೇಳಿ ವಿಷ್ಣು ಸರ್ ಅವರು ಈ ಆಫರನ್ನು ಒಪ್ಕೊಳ್ಳಿಲ್ವಾ? ಬೀಚ್ನಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದಾಗ ಜೀವನ ಜ್ಯೋತಿ ಸಿನಿಮಾದ ಕತೆ ಹೇಗೆ ರೆಡಿ ಆಯಿತು? ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ನಿಮಗೆಲ್ಲ ಪಿ ವಾಸು ಅವರು ಗೊತ್ತಿರ್ಬೋದು. ಹೆಸರಾಂತ ನಿರ್ದೇಶಕರು. ವಿಷ್ಣು ಸರ್ ಅವ್ರ ಜೊತೆ ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ. ಪಿ ವಾಸು ಅವರು ಭಾರತಿ ವಾಸು ಅನ್ನೋ ಒಂದು ಹೆಸರಿನಲ್ಲಿ ಬೇರೊಬ್ಬರ ಜೊತೆ ಕೂಡಿಕೊಂಡು ನಿರ್ದೇಶಗಳನ್ನು ಮೊದಲು ಮಾಡ್ತಿದ್ದರು. 5 ಸಿನಿಮಾಗಳನ್ನು ಇದೇ ಒಂದು ಕಾಂಬಿನೇಷನಲ್ಲಿ ಅವರು ಮಾಡ್ಕೊಂಡು ಬಂದಿದ್ದರು. ನಂತರ ಈ ಭಾರತಿ ಮತ್ತು ವಾಸು ಅವರಿಗೆ ಒಂದು ಹೊಂದಾಣಿಕೆ ಆಗಲ್ಲ. ಅವರು ಕಮಲ್ ಹಾಸನ್ ಜೊತೆ ಬೇರೆ ಸಿನಿಮಾ ಮಾಡ್ತಾರೆ. ವಾಸು ಅವರು ತಾನು ಕೂಡ ಇಂಡಿವಿಜುವಲ್ ಆಗಿ ಸಿನಿಮಾವನ್ನು ಮಾಡಬೇಕು ಅಂತ ಕಥೆಯನ್ನು ರೆಡಿ ಮಾಡಿಕೊಂಡು ಹೀರೋವಾಗಿ ಹುಡುಕ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ಅವರು ಉದಯ್ ಶಂಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕತೆ ಎಳೆಯನ್ನು ಕೇಳಿದಂತಹ ಉದಯ್ ಶಂಕರ್ ಅವರು ಒಬ್ಬರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ವಾಸು ಅವ್ರ ಹತ್ರ ನಾಳೆ ಬೆಳಗ್ಗೆ ಈ ಅಡ್ರೆಸ್ಗೆ ಹೋಗಿ ನಿಮ್ಮ ಕಥೆಯನ್ನು ಹೇಳಿ, ಒಬ್ಬ ಒಳ್ಳೆ ಹೀರೋನ ಹುಡುಕಿಟ್ಟಿದ್ದೀನಿ ಅಂತ ಹೇಳ್ತಾರೆ. ವಾಸು ಅವರಿಗೆ ಇವರು ಯಾರ ಹತ್ರ ಮಾತಾಡೋದು ಅಂತ ಗೊತ್ತಾಗಲ್ಲ. ಯಾರು ಸರ್ ಅಂತ ಹೇಳ್ತಾರೆ. ಆಗ ಉದಯ್ ಶಂಕರ್ ಅವರು ಯಾರು ಗೊತ್ತಾದು ವಿಷ್ಣುವರ್ಧನ್ ಅಂತ ಸೂಪರ್ ಆ್ಯಕ್ಟರ್ ಅವರು, ನಿಮ್ಮ ಕಥೆಯನ್ನು ಇವರಿಗೆ ಹೇಳಿ ಅಂತ ಹೇಳ್ತಾರೆ. ವಾಸು ಅವರಿಗೆ ಆರಂಭದಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಪೂರ್ತಿಯಾಗಿ ಒಂದು ಮಾಹಿತಿ ಇರಲ್ಲ. ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ನಟರು ಅಂತ ಗೊತ್ತು. ಆದರೆ ಈ ರೀತಿ ಒಂದು ವಿಷ್ಣು ಸರ್ಗೆ ಕತೆ ಹೇಳುವಂಥ ಅವಕಾಶ ಎಷ್ಟು ದೊಡ್ಡದು ಅಂತ ಅವ್ರಿಗೆ ಗೊತ್ತಿರಲ್ಲ. ಮರುದಿನ ವಿಷ್ಣು ಸರ್ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ವಿಷ್ಣು ಸರ್ರನ್ನು ಭೇಟಿ ಮಾಡಿದ ನಂತರ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಆಗ ವಿಷ್ಣು ಸರ್ ಅವರು ಕಾಫಿ ಕುಡ್ಕೊಳ್ಳಿ, ಕಾಫಿ ಕುಡಿದ ಮೇಲೆ ಕತೆ ಹೇಳಿ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನು ಕತೆ ಹೇಳ್ಬಿಡ್ತೀನಿ, ನಂತರ ಕಾಫಿ ಕುಡಿತೀನಿ ಅಂತ ಹೇಳ್ತಾರೆ. ಆಗ ವಿಷ್ಣು ಸರ್ ಅವರು ನಮ್ಮ ಮನೆಯಲ್ಲಿ ಬಂದವರಿಗೆ ಮೊದಲು ಆತಿಥ್ಯ, ನಂತರ ಕೆಲಸ ಏನು ಅಂತ ಮಾತಾಡೋದು, ಮೊದಲು ಕಾಫಿ ಕುಡೀರಿ ನಂತರ ಕತೆ ಹೇಳೋರಂತೆ ಅಂತ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ. ಆಗ ವಾಸು ಅವರಿಗೆ ಒಂದು ದೊಡ್ಡ ಹೀರೋಗೆ ಕತೆ ಹೇಳ್ತಿದ್ದೀನಿ ಅನ್ನೋ ಒಂದು ಭಯ ಹೋಗುತ್ತೆ. ಒಬ್ಬ ಫ್ರೆಂಡ್ ಥರ ಟ್ರೀಟ್ ಮಾಡಿದ್ರಿಂದ ಸಹಜವಾಗಿ ಒಂದು ವಿಷ್ಣು ಸರ್ ಅವ್ರ ಜೊತೆ ಆತ್ಮೀಯತೆ ಮೂಡುತ್ತೆ. ನಂತರ ಸುಮಾರು 1.5 ಗಂಟೆ ತನಕ ವಾಸು ಅವರು ವಿಷ್ಣು ಸರ್ಗೆ ಕಥೆಯನ್ನು ಹೇಳ್ತಾರೆ. ವಿಷ್ಣು ಸರ್ ಅವರು ಈ ಕಥೆಯನ್ನು ಒಪ್ಕೊಳ್ತಾರೆ. ನಂತರ ಈ ಸಿನಿಮಾಗೆ ಪ್ರೊಡ್ಯೂಸರ್ ಯಾರು ಅಂತ ಕೇಳ್ತಾರೆ. ಆಗ ವಾಸು ಅವರು ಪ್ರೊಡ್ಯೂಸರ್ ಅಂತ ಯಾರೂ ಇಲ್ಲ ಸರ್, ನೀವು ಹೇಳಿದವ್ರನ್ನೇ ನಾವು ಪ್ರೊಡ್ಯೂಸರ್ ಮಾಡೋಣ ಅಂತ ಹೇಳ್ತಾರೆ. ಏನು ರೀ, ಕತೆ ರೆಡಿ ಮಾಡ್ಕೊಬಂದಿದ್ದೀರಾ, ಪ್ರೊಡ್ಯೂಸರ್ ಇಲ್ವಾ ಅಂತ ವಿಷ್ಣು ಸರ್ ಅವ್ರು ಕೇಳ್ತಾರೆ. ಆಗ ವಿಷ್ಣು ಸರ್ ಅವರು ಸರಿ, ಹಾಗಾದರೆ ಈ ಸಿನಿಮಾಗೆ ನೀವೇ ಪ್ರೊಡ್ಯೂಸ್ ಮಾಡಿಬಿಡಿ ಅಂತ ಹೇಳ್ತಾರೆ. ವಾಸು ಅವರಿಗೆ ಇದನ್ನು ನಂಬಕ್ಕೆ ಆಗಲ್ಲ. ಅವರ ತಂದೆ ಒಂದು ಪ್ರಸಿದ್ಧ ಮೇಕಪ್ ಮ್ಯಾನ್ ಆಗಿರ್ತಾರೆ. ಅವರಿಗೆ ಫೋನ್ ಮಾಡಿ ಈ ರೀತಿ ನಾನು ಕಥೆಯನ್ನು ಹೇಳಿದ್ದೇನೆ, ಇವರು ನೀವೇ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ವಾಸು ಅವರ ತಂದೆ ಬೆಂಗಳೂರಿರೋ ಒಂದು ಫೈನಾನ್ಸರ್ಗೆ ಫೋನ್ ಮಾಡಿದಾಗ ಅವರ ಉತ್ತರ ಕೇಳಿದಾಗ ಇದು ಎಷ್ಟು ದೊಡ್ಡ ಒಂದು ಅವಕಾಶ ಅಂತ ಅವರಿಗೆ ಗೊತ್ತಾಗುತ್ತೆ. ಈ ಒಂದು ವಿಷಯದ ಘನತೆ ಬಗ್ಗೆ ಆವಾಗ ಅವರಿಗೊಂದು ಅರಿವು ಮೂಡುತ್ತೆ. ಆ ಬೆಂಗಳೂರಿನ ಫೈನಾನ್ಸರ್ ಅವರು ವಿಷ್ಣು ಸರ್ ಅವರು ಡೇಟ್ ಕೊಡ್ತಾರೆ ಅನ್ನೋದೇ ಒಂದು ದೊಡ್ಡ ಇಂಪಾರ್ಟೆಂಟ್ ವಿಷಯ. ಅದರಲ್ಲೂ ಅವರು ಡೇಟ್ ಕೊಟ್ಟು ನೀವೇ ಈ ಸಿನಿಮಾ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಎಷ್ಟು ದೊಡ್ಡ ವಿಷಯ ಗೊತ್ತಾ? ಭಾಳ ಕಡಿಮೆ ಜನರಿಗೆ ಇಂಥ ಅವಕಾಶ ಸಿಗುತ್ತೆ, ತಪ್ಪದೇ ಈ ಸಿನಿಮಾವನ್ನು ಮಾಡಿ ಅಂತ ಹೇಳ್ತಾರೆ. ಈ ಸಿನಿಮಾನೇ ಕಥಾನಾಯಕ. ವಾಸು ಅವರಿಗೆ ಒಂದು ಇಂಡಿವಿಜುವಲ್ ಆಗಿ ಪಿ ವಾಸು ಅಂತ ಒಂದು ಈ ಸಿನಿಮಾ ಟೈಟಲ್ ಕಾರ್ಡಲ್ಲಿ ಹೆಸರು ಬಂದಿದ್ದು ವಿಷ್ಣು ಸರ್ ಮೂಲಕ. ಆದ್ದರಿಂದ ಅವರು ವಿಷ್ಣು ಸರ್ ಅವ್ರನ್ನ ಒಂದು ದೇವರ ರೀತಿಯೇ ನೋಡ್ತಾರೆ. ಅವರು ಈಗೂ ಕೂಡ ಕಥೆಯನ್ನು ಬರೆಯೋ ಮೊದಲು ವಿಷ್ಣು ಸರ್ ಅವರನ್ನು ನೆನ್ಕೊಳ್ತಾರಂತೆ. ಇದಾದ ನಂತರ ವಾಸು ಅವರು ಜೈಸಿಂಹ, ದಾದಾ ಸಿನಿಮಾಗಳನ್ನು ವಿಷ್ಣು ಸರ್ ಅವ್ರ ಜೊತೆ ಮಾಡ್ತಾರೆ. ಹಾಗೆಯೇ ನಮ್ಮ ದಂತಕಥೆಯ ಹಳೆ ಸಂಚಿಕೆಯೊಂದರಲ್ಲಿ ನಾನು ನಿಮಗೆ ಹೇಳಿದ್ದೇವೆ, ಕರುಣಾಮಯಿ ಚಿತ್ರದ ಒಂದು ಚಿತ್ರಕಥೆಯನ್ನು ವಾಸು ಅವರೇ ಮಾಡಿದ್ದು ಅಂತ. ಹೀಗೆ ಹೋಗ್ತಾ ಹೋಗ್ತಾ ವಾಸು ಅವರಿಗೆ ವಿಷ್ಣು ಸರ್ ಅವ್ರ ಜೊತೆ ಒಂದು ಒಡನಾಟ ಬೆಳೀತಾ ಹೋಗುತ್ತೆ. ಒಮ್ಮೆ ಬೀಚಲ್ಲಿ ಹೀಗೆ ವಿಷ್ಣು ಸರ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ವಿಷ್ಣು ಸರ್ ಅವರು ಪಿ ವಾಸು ಅವ್ರ ಜೊತೆ ನೋಡಿ ಈ ರೀತಿ ಒಂದು ಕಾನ್ಸೆಪ್ಟ್ ಇದೆ, ಒಂದೊಳ್ಳೆ ಕತೆ ರೆಡಿ ಮಾಡಿ ಅಂತ ಹೇಳ್ತಾರೆ. ಬೀಚಲ್ಲಿ ಹೀಗೆ ಹೋಗ್ತಾ ವಿಷ್ಣು ಸರ್ ಅವರು ಈ ವಿಷಯನ ಹೇಳಿರ್ತಾರೆ. ವಾಪಸ್ ಬರ್ತಾ ವಾಸು ಅವರು ಅವರಿಗೆ ದೀರ್ಘವಾಗಿ ಒಂದು ಕಥೆಯನ್ನು ರೆಡಿ ಮಾಡಿ ಹೇಳ್ತಾರೆ. ವಿಷ್ಣು ಸರ್ ಅವರಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಏನು ರೀ, ನಾನು ಹೀಗೆ ಹೋಗ್ತಾ ನಿಮಗೆ ಕಾನ್ಸೆಪ್ಟ್ ಹೇಳಿದೆ, ಬರ್ತಾ ಕತೆ ಹೇಳ್ತಿದ್ದೀರಲ್ರಿ, ತುಂಬ ಗ್ರೇಟ್ ಕಣ್ರಿ ನೀವು ಅಂತ ಹೇಳ್ತಾರೆ. ಈ ಸಿನಿಮಾನೇ ಜೀವನ ಜ್ಯೋತಿ. ಇನ್ನು ವಿಷ್ಣು ಸರ್ ಅವರ ಜೊತೆ ತುಂಬ ಒಂದು ಒಡನಾಟ ಇದ್ದಿದ್ದರಿಂದ ಆಗಾಗ ವಿಷ್ಣು ಸರ್ ಅವರು ಒಂದಷ್ಟು ವಿಷಯಗಳನ್ನು ಪಿ ವಾಸು ಅವರಿಗೆ ಹೇಳಿದ್ರಂತೆ. ಅದೇನೆಂದರೆ ವಿಷ್ಣು ಸರ್ ಅವರ ಒಂದು ಕೆರಿಯರ್ ಆರಂಭದಲ್ಲಿ ತಮಿಳಿನ ಹೆಸರಾಂತ ನಿರ್ದೇಶಕರಾದ ಬಾಲಚಂದರ್ ಅವರಿಂದ 4 ಸಿನಿಮಾಗಳಿಗೆ ಆಫರ್ ಬರುತ್ತಂತೆ. ಏನು ಮಾಡೋದು, ಇದನ್ನು ಒಪ್ಕೊಳ್ಳೋದಾ ಬೇಡವಾ ಅಂತ ವಿಷ್ಣು ಸರ್ ಅವರು ವಿಚಾರ ಮಾಡ್ತಿರ್ತಾರೆ.
ಆಗ ಪುಟ್ಟಣ್ಣ ಕಣಗಾಲ್ ಅವರು ವಿಷ್ಣು ಸರ್ ಅವರಿಗೆ, ನೀನು ಇದನ್ನು ಒಪ್ಕೋಬೇಡ, ನೀನು ಕನ್ನಡದಲ್ಲೇ ಇರು, ನೀನು ತಮಿಳಿಗೆ ಹೋದರೂ ದೊಡ್ಡ ನಟನಾಗ್ತೀಯ, ಅದರಲ್ಲಿ ಸಂಶಯನೇ ಇಲ್ಲ, ಆದರೆ ಕನ್ನಡ ಚಿತ್ರರಂಗಕ್ಕೆ ನಿನ್ನಂತಹ ಒಂದು ನಟನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಪುಟ್ಟಣ್ಣವ್ರ ಪ್ರಕಾರ ವಿಷ್ಣು ಸರ್ ಅವರು ಯಾವುದೇ ಭಾಷೆಗೆ ಹೋದರೂ ದೊಡ್ಡ ಸ್ಟಾರ್ ಆಗಿರ್ತಿದ್ರು. ತಮಿಳಿಗೆ ಹೋದರೆ ರಜನಿಕಾಂತ್ ಥರ ಅವರು ಒಂದು ದೊಡ್ಡ ನಟನಾಗಿ ಮೆರೀತಿದ್ರು. ಆದರೆ ಕನ್ನಡ ಚಿತ್ರರಂಗಕ್ಕೆ ವಿಷ್ಣು ಸರ್ ಅಂತವರು ಬೇಕು ಅಂತ ಪುಟ್ಟಣ್ಣನವರ ಮಾತಿನ ಅರ್ಥವಾಗಿತ್ತು. ಪುಟ್ಟಣ್ಣ ಅವರ ಮಾತನ್ನು ಕೇಳಿ ವಿಷ್ಣು ಸರ್ ಅವರು ಈ ಆಫರನ್ನು ಒಪ್ಪಿಕೊಡಲ್ಲ. ಹಾಗೆಯೇ ನಾಗರಹಾವು ಸಿನಿಮಾ ತಮಿಳಿಗೆ ರೀಮೇಕ್ ಆಗ್ತಿರುವಂತಹ ಸಮಯ. ಆ ಸಮಯದಲ್ಲಿ ಈ ಸಿನಿಮಾಗೆ ನಾಯಕಿಯಾಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಜಯಲಲಿತಾ ಅವರನ್ನು ಕೇಳ್ತಾರೆ. ಜಯಲಲಿತಾ ಅವರು ಆ ಸಮಯದಲ್ಲಿ ತುಂಬ ಒಂದು ಬೇಡಿಕೆಯಲ್ಲಿರುವಂತಹ ನಟಿಯಾಗಿದ್ದರು. ಅವರು ಸಿನಿಮಾ ತಂಡದವ್ರ ಹತ್ರ ಈ ಸಿನಿಮಾದಲ್ಲಿ ವಿಷ್ಣು ಸರ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾರೆ. ಆಗ ಇಲ್ಲ, ಬೇರೊಬ್ಬರನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಅಂತ ಸಿನಿಮಾ ತಂಡದವರು ಉತ್ತರ ಕೊಡ್ತಾರೆ. ಆಗ ಜಯಲಲಿತಾ ಅವರು, ಆ ಹೀರೋ ಮಾಡಿಲ್ಲ ಅಂದರೆ ನಾನು ಈ ಸಿನಿಮಾ ಮಾಡಲ್ಲ ಅಂತ ಹೇಳಿ ಈ ಸಿನಿಮಾವನ್ನು ತಿರಸ್ಕರಿಸ್ತಾರೆ. ಅಷ್ಟರ ಮಟ್ಟಿಗೆ ಒಂದು ವಿಷ್ಣು ಸರ್ ಅವರ ಅಭಿನಯ ಜಯಲಲಿತಾ ಅವರಿಗೆ ಇಷ್ಟ ಆಗಿರುತ್ತೆ. ಹೀಗಾಗಿ ಅವ್ರು ಆ್ಯಕ್ಟ್ ಮಾಡಲ್ಲ ಅಂದರೆ ನಾನು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲ್ಲ ಅಂತ ಅವ್ರು ಹೇಳಿ ಕಳಿಸ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.